ಹುಜುಗೂರು ರಾಮಣ್ಣ ವಿರುದ್ಧ ಭರಣಿ ವೆಂಕಟೇಶ್ ಮೋಹನ್ ರೆಡ್ಡಿ ತೀವ್ರ ವಾಗ್ದಾಳಿ. ಜೆಡಿಎಸ್ ಶಾಸಕ ಸಂಸದರ ನಡುವೆ ನಮ್ಮನ್ನ ಎಳೆದು ತಂದ್ರೆ ಗೌರವ ಉಳಿಯೋದಿಲ್ಲ, ಎಚ್ಚರಿಕೆ ರವಾನಿಸಿದ ಮುಖಂಡರು. ಜೆಡಿಎಸ್ ಬಹಳ ಅದೇನೋ ಒಂದು ವಾಕ್ಯನ ಹೇಳಿದ್ರು, ನಮ್ಮ ಶಾಸಕರು ಕೊಟ್ರೆ ವರ ಇಟ್ಟರೆ ಶಾಪ. ರಮೇಶನ್ ಬಸ್ಸಲ್ಲಿ ಯಾರ್ಯಾರು ಬಂದರು ವಿಡಿಯೋ ಸ್ವಲ್ಪ ನೋಡಿದ್ದೀರಾ ರಮಣ್ಣವರೇ? ನಿಮ್ಮ ಜೆಡಿಎಸ್ ಅಭ್ಯರ್ಥಿಗಳು, ಜೆಡಿಎಸ್ ಮುಖಂಡರುಗಳು ರಮೇಶಣ್ಣವ್ರು ಬಸ್ಸಲ್ಲಿ ಬಂದಿಳಿದ್ರು. ಅಲ್ಲಿಗೆ ನಿಮ್ಮ ಪಕ್ಷದ ಅಸ್ತಿತ್ವ ಎಲ್ಲೋಯ್ತು? ಕ್ಯಾಂಡಿಡೇಟ್ನ ವಾಪಸ್ ತಗೊಂಡು ನೀವು ಒಳ ಒಪ್ಪಂದ ಮಾಡ್ಕೊಂಡಿದ್ರಾ? ಚಿಕ್ಕಬಳ್ಳಾಪುರ ಮಾಧ್ಯಮದ ಎದುರು ಮಾತನಾಡುವಾಗ ನಿಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು ಮತ್ತು ಸಂಸದರ ವಿಚಾರ ಮಾತನಾಡಬೇಕೆ ವಿನಃ ನನ್ನ ಮತ್ತು ಮೋಹನ್ ರೆಡ್ಡಿ ವಿಚಾರಗಳನ್ನು ಎಳೆದು ತರೋದು ನಿಮ್ಮ ಹಿರಿತನಕ್ಕೆ ಶೋಭೆ ತರೋದಿಲ್ಲ, ಹುಷಾರ್ ಅನ್ನೋ ಎಚ್ಚರಿಕೆಯನ್ನ ಚೀಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ ನೀಡಿದರು. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಭರಣಿ ವೆಂಕಟೇಶ್, ಇತ್ತೀಚೆಗೆ ಇದೇ ಪತ್ರಿಕಾ ಭವನದಲ್ಲಿ ಶಿಡ್ಲಘಟ್ಟ ಜೆಡಿಎಸ್ ಮುಖಂಡರು ಕರೆದಿದ್ದ ಸುದ್ದಿಗೋಷ್ಠಿಯ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ರೈತರ ಪ್ರತಿಭಟನೆ ವೇಳೆ ಬೆಂಬಲ ಸೂಚಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಿಮ್ಮ ಶಿಡ್ಲಘಟ್ಟ ಶಾಸಕರ ಕುರಿತು ಮಾತನಾಡಿದ್ದಾರೆ ಎಂಬ ವಿಚಾರದ ಬಗ್ಗೆ, ನಿಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಏನ್ ಬೇಕಾದರೂ ಮಾತನಾಡ್ಕೊಳ್ಳಿ, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಈ ಕೆಲಸ ಮಾಡುವ ಬದಲು ನಮ್ಮ ಬಗ್ಗೆ ಯಾಕೆ ಮಾತನಾಡ್ತೀರಿ? ಮೋಹನ್ ರೆಡ್ಡಿ ವಿರುದ್ಧ ಸೋತ ಹತಾಶೆಯಲ್ಲಿ ನನ್ನ ಗೆಲುವನ್ನು ಅರಗಿಸಿಕೊಳ್ಳಲಾಗದೆ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತ ಕಿಡಿಕಾರಿದ್ರು. ಹಿಂದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ಅಭ್ಯರ್ಥಿಯ ನಾಮಪತ್ರ ವಾಪಸ್ ತೆಗೆಸಿ ತೋಪಡ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾಗುವಂತೆ ಮಾಡಲಾಯಿತು. ಆಗ ತಾವು ಕಾಂಗ್ರೆಸ್ಗೆ ಮತ ನೀಡಿದ್ದೀರಿ ಅಂದರೆ ನಿಮ್ಮ ಪಕ್ಷ ನಿಷ್ಠೆ ಎಲ್ಲಿಗೆ ಹೋಯಿತು? ನಿಮ್ಮದು ಒಳ ಒಪ್ಪಂದವಾ? ಆಗ ತಾವು ಕಾಂಗ್ರೆಸ್ಗೆ ಮತ ನೀಡಿದ್ದೀರಿ ಅಂದರೆ ನಿಮ್ಮ ಪಕ್ಷ ನಿಷ್ಠೆ ಎಲ್ಲಿಗೆ ಹೋಯಿತು? ನಿಮ್ಮದು ಒಳ ಒಪ್ಪಂದವಾ? ಚೀಮುಲ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಹಾಕಿದ್ದೇಕೆ? ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ವಾಪಸ್ ಪಡೆದಿದ್ಯಾಕೆ? ಇದೆಲ್ಲವೂ ಕೂಡ ಜನತೆಗೆ ತಿಳಿಸಿ ಅಂತ ಅವರು 7 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡಿದ್ದರಿಂದ ಭರಣಿ ವೆಂಕಟೇಶ್ರನ್ನ 24 ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ರಾಮಣ್ಣ ಅವರೇ ಯಲುವಹಳ್ಳಿ ರಮೇಶ್ ಅವರ ಬಸ್ಸಿನಲ್ಲಿ ಯಾರ್ಯಾರು ಬಂದು ಇಳಿದ್ರು ಅಂತ ನಿಮ್ಗೆ ಗೊತ್ತಿಲ್ವೇ? ನಿಮ್ಮ ಜೆಡಿಎಸ್ ಅಭ್ಯರ್ಥಿಗಳು ಮುಖಂಡರೇ ಬಂದು ಇಳಿದ್ರು. ಹಾಗಾದರೆ ನಿಮ್ಮ ಪಕ್ಷದ ಅಸ್ತಿತ್ವ ಎಲ್ಲಿಗೆ ಹೋಯಿತು? ಹಾಗಾದರೆ ನಿಮ್ಮ ಅಭ್ಯರ್ಥಿಯನ್ನು ವಾಪಸ್ ಪಡೆದು ಒಳಗೊಳಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದೇರೇನು ಅಂತ ಪ್ರಶ್ನಿಸಿದರು. ಹುಜುಗೂರು ರಾಮಣ್ಣವರು ಸೋಲಿನ ಹತಾಶರಾಗಿ ಅವರ ಪಕ್ಷದ ಆಂತರಿಕ ವಿಚಾರ NDA ಅಭ್ಯರ್ಥಿ ಹಿಂದೆ ನಾವು ಶಿಡ್ಲಘಟ್ಟ ತಾಲೂಕಲ್ಲಿ ಹಿಂದೆ ಏನು DCC ಬ್ಯಾಂಕ್ ಚುನಾವಣೆ ಆದಾಗ SKL ದೇವಣ್ಣವರು ಅಭ್ಯರ್ಥಿಯಾಗಿದ್ದರು, ಅವ್ರು ಗೆದ್ದಿದ್ರು ಅಂತ. ಬಹುಶಃ ರಾಮಣ್ಣವರು ರಾಜಕೀಯ ಹಿನ್ನೆಲೆ ಭಾಳಷ್ಟು ಮರ್ತಿದ್ದಾರೆ. ದೇವಣ್ಣವ್ರು ಯಾವ ಪಾರ್ಟಿಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು? ಕಾಂಗ್ರೆಸ್ ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷ ಅವತ್ತಿನ ದಿನ ಇಬ್ಬರು ನಿಂತ್ಕೊಂಡ್ರು. ನಮ್ಮಲ್ಲಿ ಕೊಳವನಹಳ್ಳಿ ದೇವಣ್ಣ ಮತ್ತು ಗುಡಿಯಪ್ಪನವರು. ಅವತ್ತು ದೇವಣ್ಣವ್ರು ಗೆದ್ದರು. ದೇವಣ್ಣವ್ರಿಗೆ ನಾವು 36 ಓಟ್ ಹಾಕ್ಸ್ವಿ ಶಿಡ್ಲಘಟ್ಟ ತಾಲೂಕಿಂದ ಅಂತ ಹೇಳ್ತಾರೆ. ಶಿಡ್ಲಘಟ್ಟ ತಾಲೂಕು ನೀವು ಯಾವ ಪಾರ್ಟಿಯಲ್ಲಿದ್ರಿ? JDS ಇಲ್ಲಿದ್ರಿ. ಹಾಗಾದರೆ ನಿಮ್ಮದು ಒಳ ಒಪ್ಪಂದನಾ? ನಿಮ್ಮದು ಒಳ ಒಪ್ಪಂದ ಆಗಿ ನೀವು ಕಾಂಗ್ರೆಸ್ಗೆ ಓಟ್ ಕೊಟ್ಟಿದ್ರಾ? ಆದರೆ ನಿಮ್ಮ ಪಕ್ಷದ ಅಸ್ತಿತ್ವ ಏನಾಯಿತು? JDS ಬಹಳ ಅದೇನೋ ಒಂದು ವಾಕ್ಯನ ಹೇಳಿದ್ರು, ನಮ್ಮ ಶಾಸಕರು ಕೊಟ್ರೆ ವರ ಇಟ್ಟರೆ ಶಾಪ. ಅವತ್ತಿನ ದಿನ ಕಾಂಗ್ರೆಸ್ಗೆ ಓಟ್ ಕೊಡಬೇಕಂದ್ರೆ ನಿಮ್ಮದು ಒಳ ಒಪ್ಪಂದ ಆಗಿತ್ತಾ? ನಿಮ್ಮ ಪಕ್ಷದ ಅಸ್ತಿತ್ವ ಎಲ್ಲೋಗಿತ್ತು? ಆಮೇಲೆ ಇನ್ನೊಂದು ಹೇಳ್ತಾರೆ, ಏನೋ ನಮ್ಮ ಚಿಕ್ಕಬಳ್ಳಾಪುರ ನಂದಿ ಕ್ಷೇತ್ರಕ್ಕೆ ಕ್ಯಾಂಡಿಡೇಟು ಮಾಡೋಕ್ಕಾಗಿಲ್ಲ ಅಂತ. ಅದು ನಿಮ್ಮ ಪಕ್ಷ, ನಿಮ್ಮ NDA ಅದು ನೀವು ಮಾಡ್ಕೊಂಡಿದ್ರಿ. JDS ಕ್ಯಾಂಡಿಡೇಟ್ ಹಾಕಿದ್ರಿ. JDS ಕ್ಯಾಂಡಿಡೇಟ್ ಲಾಸ್ಟ್ ದಿನ ಬಂದು ನೀವು ವಾಪಸ್ ತಗೊಂಡ್ರಿ. JDSನವರೇ ಬಂದು ವಾಪಸ್ ತಗೊಂಡಿತ್ತು. ಆದರೆ ಚುನಾವಣೆ ನಡೆಯೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲೇ ನಮ್ಮ ಇಬ್ಬರಿಗೂ ತಂದಿಕ್ಕಿ ಕ್ಯಾಂಡಿಡೇಟ್ಗಳು ಮಾಡಿ ಯಲುವಹಳ್ಳಿ ರಮೇಶ್ ಅವ್ರಿಗೆ 30 ಮತ ಬಂತು, ನನಗೆ 54 ಮತ ಬಂತು. 24 ಅಂತರದಿಂದ ನಾನು ಗೆದ್ದೆ. ನನ್ನ ವೆಲ್ವಿಷರು, ನಾನು 7 ವರ್ಷದಿಂದ ಕೆಲಸ ಮಾಡಿದ್ದೆ, ಎಲ್ಲ ಚುನಾವಣೆ ಎದುರಿಸಿದ್ದೆ, ಎಲ್ಲ ಡೆಲಿಗೇಟು ಅಧ್ಯಕ್ಷರು ಸೆಕ್ರೆಟರಿಗಳ ಹತ್ರ ಒಡಂಬಡಿಕೆಯಿಂದ ಕೆಲಸ ಮಾಡಿದ್ದೆ, ಒಟ್ಟಿಗೆ ಎಲ್ಲ ಕೆಲಸ ಮಾಡಿದ್ವಿ. ಭರಣಿ ವೆಂಕಟೇಶ್ ಅವ್ರಿಗೆ ಓಟ್ ಕೊಟ್ಟರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೇನೆ, ಕಷ್ಟ ಸುಖಕ್ಕೆ ಹಾಕ್ತಾರೆ ಒಂದು ಉದ್ದೇಶದಿಂದ ನನಗೆ 24 ಮತಗಳ ಅಂತರದಿಂದ ಗೆಲ್ಲಿಸಿದ್ದು. ರಮೇಶನ್ ಬಸ್ಸಲ್ಲಿ ಯಾರ್ಯಾರು ಬಂದರು ವಿಡಿಯೋ ಸ್ವಲ್ಪ ನೋಡಿದ್ದೀರಾ ರಮಣ್ಣವರೇ? ನಿಮ್ಮ ಜೆಡಿಎಸ್ ಅಭ್ಯರ್ಥಿಗಳು, ಜೆಡಿಎಸ್ ಮುಖಂಡರುಗಳು ರಮೇಶಣ್ಣವ್ರು ಬಸ್ಸಲ್ಲಿ ಬಂದಿಳಿದ್ರು.
ಅಲ್ಲಿಗೆ ನಿಮ್ಮ ಪಕ್ಷದ ಅಸ್ತಿತ್ವ ಎಲ್ಲೋಯ್ತು? ಕ್ಯಾಂಡಿಡೇಟ್ನ ವಾಪಸ್ ತಗೊಂಡು ನೀವು ಒಳ ಒಪ್ಪಂದ ಮಾಡ್ಕೊಂಡಿದ್ರಾ? ನಿಮ್ಮ JDS ಮುಖಂಡರುಗಳೆಲ್ಲ ಒಪ್ಪಂದ ಮಾಡ್ಕೊಂಡಿದ್ರಾ? ನೀವು ಬಹಳ ಹೇಳ್ತಿದ್ರಲ್ಲ, APMCಯಲ್ಲಿ ಯಾವ ಪಾರ್ಟಿಯಿಂದ ಗೆದ್ದಿದ್ರಿ ನೀವು? APMC ನಿರ್ದೇಶಕರು ಯಾವ ಪಕ್ಷದಿಂದ? ವಿ ಮುನಿಯಪ್ಪನವರು ಕೃಪಾ ಕಟಾಕ್ಷದಿಂದ APMC ನಿರ್ದೇಶಕರಾದರು, ಆಮೇಲೆ ಅಧ್ಯಕ್ಷರೇ ಆದ್ರಿ. ಯಾರ ಕಾಂಗ್ರೆಸ್ ನಾಯಕತ್ವದಿಂದ, ಕಾಂಗ್ರೆಸ್ ಬೆಂಬಲದಿಂದ ನೀವು ಅಧ್ಯಕ್ಷರಾದ್ರಿ. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ, ನಿಮ್ಮ ಆಂತರಿಕ ಸಮಸ್ಯೆಗಳು, ಆರೋಪ ಪ್ರತ್ಯಾರೋಪಗಳನ್ನು ನಿಮ್ಮ ತಾಲೂಕಿನ ಮಟ್ಟಕ್ಕೆ ಮಾತ್ರ ಸೀಮಿತಗೊಳಿಸಿಕೊಂಡಿದ್ರೆ ನಾನು ಮಾತನಾಡುವ ಅಗತ್ಯವೇ ಇರಲಿಲ್ಲ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾವು ಸಂಸದ ಸುಧಾಕರ್ ಅವರ ಜೊತೆ ಕೈ ಜೋಡಿಸಿ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಅಂತಹ ನಾಮರದ ಕೆಲಸ ಮಾಡೋದಿಲ್ಲ, ಅಂತಹ ಹೀನ ಮಟ್ಟಕ್ಕೆ ಇಳಿಯೋದೇ ಇಲ್ಲ. ಸಂಸದರು ನಮ್ಮ ಸಂಬಂಧಿಕರೇ ಆಗಿರಬಹುದು, ಈವರೆಗೆ ಅವರ ಮನೆ ಬಾಗಿಲು ತುಳಿದವರಲ್ಲ. ನಮಗೆ ಉಸ್ತುವಾರಿ ಸಚಿವರು ಒಂದು ಜವಾಬ್ದಾರಿ ಕೆಲಸ ಕೊಟ್ಟಿದ್ದಾರೆ. ನಾವು ಪಕ್ಷನಿಷ್ಠರು, ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಪ್ರಮಾಣ ಮಾಡಿ ಹೇಳ್ತೇನೆ, ನಿಮಗೆ ತಾಕತ್ತಿದ್ರೆ ರಾಮಣ್ಣ ಭೋಗನಂದೀಶ್ವರ ದೇವಾಲಯದಲ್ಲಿ ಪ್ರಮಾಣ ಮಾಡಬನ್ನಿ ಅಂತ ಪಂಥಾಹ್ವಾನ ನೀಡಿದ್ರು. ಯಾರೊಂದಿಗೂ ಒಳ ಒಪ್ಪಂದ ಮಾಡಿಕೊಂಡು ರಾಜಕಾರಣ ಮಾಡುವ ಅನಿವಾರ್ಯತೆ, ಅವಶ್ಯಕತೆ ನಮಗಿಲ್ಲ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮತದಾರರ ಬೆಂಬಲದಿಂದ ಭಾರಿ ಬಹುಮತದಿಂದ ಗೆದ್ದಿದ್ದೇವೆ ವಿನಃ ಅದು ಯಾವುದೇ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಅಲ್ಲ. ಸುಮ್ಮನೆ ಬಾಯಿಗೆ ಬಂದಂತೆ ಮಾತನಾಡಬೇಡಿ. ಇಲ್ಲವಾದ್ರೆ ನಿಮ್ಮ ಕುರಿತು ಸಹ ಸಂಪೂರ್ಣವಾಗಿ ಬಹಿರಂಗಪಡಿಸಲು ನಾವು ಹಿಂದೆ ಸರಿಯೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟರು. 7 ವರ್ಷಗಳ ಹಿಂದೆ ಗುಡಿಯಪ್ಪ ಅಣ್ಣ ಅವರನ್ನ ಸೋಲಿಸಲು, ದ್ಯಾವಪ್ಪ ಅವರನ್ನೇ ಗೆಲ್ಲಿಸಲು JDS ಬಳಗವೆಲ್ಲ ಗುಂಪಿಗೂಡಿಕೊಂಡು ಒಳೊಳಗೆ ಒಪ್ಪಂದ ಮಾಡಿಕೊಂಡಿದ್ದು ಯಾರು ಅನ್ನೋದು ಜನತೆಗೆ ತಿಳಿದಿದೆ. ಇಂತಹ ಇತಿಹಾಸ ಇರುವ ನಿಮಗೆ ಮಾನ ಮರ್ಯಾದೆ ಇರಬೇಕು. ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಂತಹ ಹಲ್ಕಾ ಕೆಲಸ ಮಾಡೋದಿಲ್ಲ. ನಮ್ಮ ಉಸ್ತುವಾರಿ ಸಚಿವರ ಬೆಂಬಲದಿಂದ ಅವರ ಅಣತಿಯಂತೆ ನಾವು ಕೆಲಸ ಮಾಡ್ತಿದ್ದೇವೆ. ಇಡೀ ಜಿಲ್ಲೆಯಲ್ಲಿ ಹೈನೋದ್ಯಮ ಕ್ಷೇತ್ರದಿಂದ ನನ್ನನ್ನು ಗೆಲ್ಲಿಸುವಂತೆ ಕೇಳಿದೆ. 5 ವರ್ಷದ ಹಿಂದೆ ನನಗೆ ಸೋಲಾಗಿದೆ. ಈ ಬಾರಿ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ದೆ. ಸುಬ್ಬಾರೆಡ್ಡಿ, ಪುಟ್ಟಸ್ವಾಮಿ ಗೌಡ, ಶಿವಶಂಕರ ರೆಡ್ಡಿ, ಪುಟ್ಟು ಆಂಜಿನಪ್ಪ, ರಾಜೀವ್ ಗೌಡ, ಶಶಿಧರ್ ಮುನಿಯಪ್ಪ ಇವರೊಟ್ಟಿಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಮತದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸುವಂತೆ ಮಾಡಿದ್ದಾರೆ. ನಿಮ್ಮ ಓಟನ್ನೇ ನಂಬಿ ಕೂತಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ನಿಮ್ಮ ನಾಯಕರಿಗೆ ನೀವು ಶರಣಾಗತಿಯಾಗಿ, ನಿಮ್ಮ ಶಾಸಕರು ಕೊಟ್ಟರೆ ವರ, ಇಟ್ಟರೆ ಶಾಪ ಅಂತಿರಲ್ಲ, ಅವರೇನು ಋಷಿ ಮುನಿಯಲ್ಲ. ನನ್ನ ವಿರುದ್ಧ ಸಚಿವರಿಗೆ ನಿಮ್ಮ ಶಾಸಕರು ಫೋನ್ ಕರೆ ಹುಜಗೂರು ರಾಮಣ್ಣಗೆ ಸಹಾಯ ಮಾಡುವಂತೆ ಕೇಳಿಲ್ವೇ? ನಮ್ಮ ನಾಯಕರಾದ ಸಚಿವರು ಮೋಹನ್ ರೆಡ್ಡಿ, ನನ್ನ ಅಭ್ಯರ್ಥಿಯವರು ಗೆಲ್ತಾರೋ ಸೋಲ್ತಾರೋ ಅವರು ಸುಧಾಕರ್ ಜೊತೆಗೆ ಹೋಗ್ತಾರೆ, ನನ್ನ ಜೊತೆ ಇರ್ತಾರೋ, ನನ್ನಿಷ್ಟೇ ಬದಲಿಲ್ಲ ಅಂತ ಹೇಳಿದ್ರು. ಬೇಕಾದರೆ ನಿಮ್ಮ ನಾಯಕರನ್ನ ಕೇಳ್ಕೊಳ್ಳಿ. ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ. ನೀವು ದೊಡ್ಡವರು ಅಂತ ಗೌರವ ಕೊಡ್ತೇನೆ, ಅದನ್ನು ಉಳಿಸ್ಕೊಳ್ಳಿ ಅಂತ ಹರಿಹಾಯ್ದರು. ಹುಜಗೂರು ರಾಮಣ್ಣವರೇ, ನಿಮ್ಮ ಪಕ್ಕದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತನುಜಾ ರಘು ಅವ್ರು ಕೂತಿದ್ರು. ಅವ್ರು ಕೇಳಿ, ನಿಮ್ಮ ಶಾಸಕರು ನಿಮ್ಮ ಬಳಗ ವರ ಕೊಟ್ಟರೆ ಹೆಂಗೆ ನಡ್ಕೊತಾರೆ ಅಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಅವಧಿಯಲ್ಲಿ 3 ಸಾರಿ ಚುನಾವಣೆ ಆಯಿತು. ಮೊದಲನೇ ಅವಧಿಯಲ್ಲಿ ಕೇಶವ ರೆಡ್ಡಿ ಅವರು ಇನಾಮ್ನಸ್ಸಾಗಿ ಆಗ್ತಾರೆ. ಇನ್ನೆರಡು ಅವಧಿಯಲ್ಲೂ ಚುನಾವಣೆ ಆಗುತ್ತೆ. ಇವರಿಬ್ಬರ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಇಟ್ಕೊಂಡು ಪ್ರತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಚುನಾವಣೆ ಟೈಮಲ್ಲಿ ಮೆಂಬರ್ಸ್ನ ಒಳಗಡೆ ಬಿಟ್ಟು ಆಚೆ ವ್ಯಾಪಾರ ಮಾಡೋರು. ಯಾವ ಕಡೆ ತೂಕ ಇಟ್ಟರೆ ಆ ಕಡೆ ಓತಿರ್ತದು. ಇಬ್ಬರು ಕಡೆ ದುಡ್ಡು ತಗೊಳ್ಳೋರು. 2 ಚುನಾವಣೆಯಲ್ಲೂ ಒಂದರಲ್ಲ. ಒಂದು ಸಾರಿ ನಾನು ಒಂದು ಹೋಟೆಲ್ ಡಿಫಿಟ್ ಆದೆ, ಚಿನ್ನಿ ಅವ್ರು ಗೆದ್ದರು. ಅದು ನನಗೆ ಮುಂಚೆ ಮಂಜುನಾಥ್ ಅವರು ಗೆದ್ದರು, ಶಿವಣ್ಣವರು ಸೋತರು. 2 ಸಾರಿನೂ ಇಬ್ಬರ ಹತ್ರನೂ ದುಡ್ಡು ತಗೊಂಡು ಇವ್ರ ಮುಖಂಡರು ಸೇರಿ ಯಾರು ದುಡ್ಡು ಜಾಸ್ತಿ ಕೊಟ್ಟರೆ ಅವ್ರ ಕಡೆ ಮತ ಹಾಕಿರೋರು 2 ಸಾರಿ. ಇವ್ರ ಹತ್ರ ನಾವು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ ರಮಣವ್ರೆ. ಆಮೇಲೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತಂದರೆ ಸುಧಾಕರ್ ಅವರು ಮಂತ್ರಿ ಆಗಿದ್ದರು, ಶಾಡೋ CM ಅಂತ ಕರೀತಾ ಇದ್ರು ಜಿಲ್ಲೆಯಲ್ಲಿ. ಅಂಥ ಸಮಯದಲ್ಲೇ ನಾವು ಅವ್ರ ವಿರೋಧ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸುವಂಥ ಕೆಲಸ ಮಾಡಿದ್ದೀವಿ ಕ್ಷೇತ್ರದಲ್ಲಿ. ಅವಾಗೇ ನಾವು ಅವ್ರ ಹತ್ರ ಸರೆಂಡರ್ ಆಗ್ದಿರ ಎಲ್ಲ ಮುಖಂಡರು ಮ್ಯಾಕ್ಸಿಮಮ್ ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಹತ್ರ ಸರೆಂಡರ್ ಆದರು. ಕೆಲವೇ ಬೆಳ್ಳಣಿಕೆ ಮುಖಂಡರು ನಿಂತ್ಕೊಂಡು ಪಕ್ಷ ಉಳಿಸೋ ಕೆಲಸ ನಾವು ಮಾಡಿದ್ದೀವಿ. ಅವ್ರ ಅಧಿಕಾರದಲ್ಲಿದ್ದಾಗೆ ನಾವು ಅವ್ರು ಕಾಂಪ್ರಮೈಸ್ ಆಗಿಲ್ಲ. ಇವಾಗ ನಮ್ಗೆ ಕಾಂಪ್ರಮೈಸ್ ಆಗೋದಾಗಲಿ ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕಂದರೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಹೊತ್ತಿದೆ. ಇಲ್ಲದೇ ಇದ್ದಾಗೆ ನಾವು ಆಗದೇ ಇದ್ದಾಗ ಇವಾಗ ಏನಕ್ಕೆ ಆಗ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಜೈರಾಮ್, ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕರಾದ ಮೋಹನ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸದಸ್ಯ ಮಂಚೇನಹಳ್ಳಿ ಪ್ರಕಾಶ್, ನಗರಸಭಾ ಮಾಜಿ ಸ್ಥಾಯಿ ಸಮಿತಿ ಸದಸ್ಯ ಮಿಲ್ಟನ್ ವೆಂಕಟೇಶ್, ಮುಖಂಡರಾದ ನುಗಿತಹಳ್ಳಿ ರವಿ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.